ನೋಡ್ರಿ ಇಂಥ ಗಣಿತಗಳನ್ನ ಲಕ್ಷ ಕೊಟ್ಟು ನೋಡ್ರಿ. ಯಾಕಂದ್ರೆ ಇಂಥ ಲೆಕ್ಕಗಳು ನಿಮ್ಗೆ ಬಂದೊಂದು ಇವೆಲ್ಲ ನವೋದಯ ಸೈನಿಕ್ ಸ್ಕೂಲ್ಗೆ ಬೀಳತಕ್ಕಂಥ ಗಣಿತಗಳು. ಇದನ್ನ ಹೆಚ್ಚು ಅಭ್ಯಾಸನ ದಿನಾಲು ಟಿ ವಿ ಒಳಗೆ ಯೂಟ್ಯೂಬ್ದೊಳಗೆ ನೀವು ಕ್ರಮಬದ್ಧವಾಗಿ ಅಭ್ಯಾಸಗಳನ್ನು ನೋಡ್ರಿ. ನಿಮ್ಗೆ ನನ್ನ ಯೂಟ್ಯೂಬ್ ಚಾನಲ್ದೊಳಗೆ ಸುಮಾರಾಗಿ ಈಗ ಒಂದೊಂದು 2000 ಸಮೀಪ ಗಣಿತಗಳನ್ನು ಹಾಕಿದ್ದು ನಾನು. ನೀವೇನು ಮಾಡಬೇಕು, ಅಭ್ಯಾಸವನ್ನು ಕ್ರಮ ಪದ್ಧತಿ ಪ್ರಕಾರ ಮೊದಲಿನ 400 ವಿಡಿಯೋಗಳನ್ನು ಬಿಟ್ಟುಬಿಡ್ರಿ. ಅವೆಲ್ಲ ಕ್ವಶನ್ ಪೇಪರ್ ಬಿಡಿಸಿದ್ದವು. 400ದಿಂದ ಅನುಕ್ರಮ ನಂಬರ್ 1, ಅನುಕ್ರಮ ನಂಬರ್ 2, SL ನಂಬರ್ 3 ಹಿಂಗೆ 17ನೇ SL ನಂಬರ್ ನೋಡ್ಬೋದು. ಈಗ ಸದ್ಯ ಇದು SL ನಂಬರ್ 17. ಇದ್ರಾಗ ಹಾಕಂಗಿಲ್ಲ, ಯಾಕಂದ್ರೆ ಹಿಂದೆ ಮುಂದೆ ಮಾಡ್ತೀನಿ ನಾನು. SL ನಂಬರ್ 17 ಅಂತ ತಿಳ್ಕೊಂಡು ನೀವು ಯೂಟ್ಯೂಬ್ದಾಗ ನೋಡ್ರಿ. ತೆಗೆದು ನೀವು ಪ್ರತಿಯೊಂದು ಗಣಿತಗಳು ಸರಳ ಬಡ್ಡಿ ಲೆಕ್ಕ ಮುಗ್ದಾವ, ಮುಂದೆ ಆಮೇಲೆ ವಿಸ್ತೀರ್ಣ, ಸೂತ್ರತೆ, ಇವೆಲ್ಲ ನಿಮಗೆ ಕ್ರಮಬದ್ಧವಾಗಿ ಗಣಿತಗಳು ಬರ್ತಾವೆ. ಇವೆಲ್ಲ ಏನು ನವೋದಯದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿದೊಳಗೆ ಬರ್ತಾವೆ. ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಇಷ್ಟೆಲ್ಲ ಗಣಿತ ನಾನು ನಿಮಗೆ ಬೋರ್ಡ್ ಮುಂದೆ ಇಟ್ಟನು, ಬಾಯಲ್ಲೇನೆ ಉತ್ತರ ಹೇಳ್ತೀನಿ. ಏನು ಹೇಳೇನಿ ಇಲ್ಲೇ ಇದೊಂದು ಬಾಯಲ್ಲಿ ಹೇಳ್ತೀನಿ, ನಿಮ್ಗೆ ಗುರ್ತಿರಲಿ. ಅತಿ ಗರಿಷ್ಠ ಸ್ಥಾನ ಇದು ಯಾವ ಸ್ಥಾನದಾಗ ಅದ ಮೊದಲು ನೋಡ್ಕೊರಿ. ಇಂಥ ಗಣಿತಗಳನ್ನು ನೀವು ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಮನ್ನ ಕೈ ಹಿಡಿಯೋರು ಯಾರು? ಇಂಥ ಗಣಿತಗಳ ರೀತಿ ಪ್ರಕಾರ ಮಾಡ್ಬೇಕಾದ್ರೆ ಬಾಯ್ದಿಂದ ಹೆಂಗೆ ಹಾಕ್ಲಿಕ್ಕೆ ಬರ್ತದ್ರಿ ಅಂತ ನೀವು ಒಂದೇ ಅಂತೀರಿ, ನನಗೆ ಗುರ್ತದ. ತಲೆ ಇದ್ದರೆ ಬಾಯ್ದಿಂದ ಹಾಕ್ಬೋದು. ಹೆಂಗೆ ಮೊತ್ತ ಮತ್ತು ವ್ಯತ್ಯಾಸಗಳ ಮೊತ್ತ ಯಾವಾಗಲಾದರೂ ಆ ಗರಿಷ್ಠ ಸ್ಥಾನದ 2ರಷ್ಟು ಇರ್ತದೆ. ಗರಿಷ್ಠ ಸ್ಥಾನ ಅಂದ್ರೆ ನೋಡ್ರಿ, ಇಲ್ಲಿ ಎಲ್ಲದ ನೋಡ್ರಿ ಗರಿಷ್ಠ 9 ಎಲ್ಲ ನೋಡ್ರಿ. ಬಿಡಿ 10, 100, 1000, 9000 ಅಥವಾ 9000ದ 2ರಷ್ಟು 18,000 ಉತ್ತರ ಬಂದುಬಿಡ್ತದೆ. ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಕಂಡುಹಿಡಿದು ಅವು ಎರಡೂ ತನ್ನ ನೀವು ಮೊತ್ತ ಮಾಡಿದ್ರೆ ಗರಿಷ್ಠ ಸ್ಥಾನದ 2ರಷ್ಟು ಇರ್ತದೆ ಉತ್ತರ. ಈಗೆಲ್ಲ ಹೆಂಗೆ ಬರ್ತದೆ ಇದು? ಇದನ್ನು ನೋಡ್ರಿ, ಈಗ 18,000 ಉತ್ತರ ಹಾಕಿಬಿಡ್ರಿ, ಬಂದುಬಿಡ್ತದೆ, ನೋ ಡೌಟ್. ಈ ಲೆಕ್ಕಗಳನ್ನು ಹೆಂಗೆ ಮಾಡಬೇಕು ಅಂದ್ರೆ ಇದು ರಿಸರ್ಚ್, ಇದು ಶಿಕ್ಷಣ ಸಂಸ್ಥೆನೂ ಇದಕ್ಕೊಂದು ಶೋಧನೆ ಇರ್ತದೆ. ರಗಡ್ ಮಂದಿ ಶರಣರು ಶೋಧನೆ ಮಾಡ್ಯಾರ. ನಾವು ಆ ಬುಕ್ಗಳನ್ನು ಸರಿಯಾಗಿ ಓದ್ಕೊಂಡಿಲ್ಲ, ನೋಡ್ಕೊಂಡ್ರೆ ನಾವು ಬುಕ್ಕ ಬರಿಬೋದು. ಬುಕ್ನಿಂದೇ ಬುಕ್ ಹುಟ್ಟಿರ್ತಾವೆ. ಆದರೆ ಇಂಥ ಬುಕ್ಗಳನ್ನು ನೀವು ಅಭ್ಯಾಸ ಮಾಡಿದಿರಿ ಅಂದ್ರೆ ಪ್ರತಿಯೊಂದು ಕಾಲೇಜ್ನಾಗ ಆಮೇಲೆ ಪೇರೆಂಟ್ಸ್ಗೆ ಎಷ್ಟು ರೆಸ್ಪೆಕ್ಟ್ ಸಿಗ್ತದೆ. ಆಮೇಲೆ ಪ್ರತಿಯೊಂದು ಕಾಲೇಜ್ನ ಫಸ್ಟ್ ಪ್ರೈಸ್ ತೊಗೊಳಕ್ಕೆ ಸಿಗುವಂಥ ತಂದೆ ತಾಯಿಗೆ ಸಿಗುವಂಥ ಸಂತೋಷ ಎದರಾಗೂ ಸಿಗೋದಿಲ್ಲ. ಎದುರಾಗದ ಈ ಶಿಕ್ಷಣವನ್ನು ಮನಸಾರೆ ಕಲಿಯೋದರಿಂದ, ಮನಸಾರೆ ತಿಳ್ಕೊಂಡು ನಾ ಶರಣೆ ಆಗಬೇಕು, ನಾ ರಿಸಲ್ಟ್ ತೆಗಿಬೇಕು, ಜೋಶಿ ಸರ್ ವಿಡಿಯೋಗಳನ್ನು ಕಲಿಬೇಕು ಅನ್ನೋ ಭಾವನೆ ಬರಬೇಕು. ಇದು ಇಲ್ಲಿ ಅಭ್ಯಾಸ ಅಲ್ಲ. ತಿರುಗಿ ರಿಟೈರ್ಡ್ ಆಗಿ ಹೋಗ್ಯಾರ ಅಧಿಕಾರಿಗಳು, ಈ ಅಭ್ಯಾಸನ ಕಲ್ತವ್ರು. ಅವ್ರ ಬುಕ್ಕನ್ನು ತೊಗೊಂಡು ನಿಮಗೆ ನಾ ಹೇಳಿಕತ್ತ ನೋಡ್ರಿ. ಸರಿಯಾಗಿ ಅರ್ಥ ಮಾಡ್ಕೊರಿ ನೀವು ಗಣಿತಗಳನ್ನು. ಹೆಂಗೆ ಇಟ್ಟಿರ್ತಾರೆ ಇವು ಗಣಿತಗಳನ್ನು, ಹೆಂಗೆ ಸರ್ ತಿಳಿಸ್ತಿರ್ತಾರೆ ನಿಮಗೆ. ನಾ ಮಾರ್ಗದರ್ಶನ ಯಾಕೆ ಕೊಡ್ತಂದ್ರೆ ಮಗುವಿನ ಮನಸ್ಸನ್ನು ಕಾನ್ಸಂಟ್ರೇಷನ್ ನಮ್ಮ ಕಡೆ ತೊಗೊಂಡು ವಿದ್ಯಾರ್ಜನೆ ಮಾಡಬೇಕಾಗ್ತದೆ. ಸುಮ್ಮನೆ ನಾನು ನಿಮ್ಮ ಕಡೆ ಡುಬ್ಬ ಮಾಡಿಕಿಸಿಂದ ಏನು ಮಾತಾಡಲಾರ್ದ ಗಣಿತಗಳು ಬಿಡಿಸ್ಬಿಟ್ರೆ ಆ ಮಗುವಿನಲ್ಲಿ ಆಸಕ್ತಿ ಬರೋದಲ್ಲ. ಯಾರೇ ಕಲಿಯೋರು ಬೋರ್ಡ್ ಕಡೆ ನೋಡ್ರಿ, ಚೆಂದಾಗಿ ನೋಡ್ರಿ ವಿದ್ಯಾರ್ಥಿಗಳು. ಈಗ ನಾವು ಈಗ ಹೋಗೋಣ. ಇಲ್ಲೇ 24.372 ಅದ. 7ರ ಸ್ಥಾನ ಬೆಲೆ, 7ರ ಸ್ಥಾನ ಬೆಲೆ ಎದುರಾಗದ ಫಸ್ಟ್ 10, 100 ಅದ. 7 ತಳಗ 100 ಇದು ಮೊದಲಿಂದ. ಇದು ಇಲ್ಲ. ಆಮೇಲೆ ದಶಮಾಂಶದಾಗ ಮಾಡ್ರಿ 0.07 ಅದೂ ಇಲ್ಲ. ಅಂದರೆ ಇನ್ನು ಎದುರಾಗದ ಅಂತೀರಿ. ಇದಂತೂ ಕನಿಷ್ಠ ರೂಪಕ್ಕೆ ಬರೋದಿಲ್ಲ. ಈಗ ಇದು ಬರೋದಿಲ್ಲ. ಈಗ ಸದ್ಯ ನಾವು ಶೇಕಡಾದಾಗ ಮಾಡೋದು. ಇದು 7 ತಳಗ 100 ಶೇಕಡಾದಾಗ ಇಟ್ರಿ ಅಂದ್ರೆ ಮ್ಯಾಲೆ 100 ಇಡ್ರಿ, ತಳಗ 1 ಇಡ್ರಿ. ಈ 100 ಹೊತ್ತು, ಈ 100 ಹೊತ್ತು, ಇದು ಶೇಕಡ 7 ಆಯ್ತು. ಉತ್ತರ ಅದನ್ನು ನೋಡ್ರಿ, ಅದ ಉತ್ತರ ಸಂಖ್ಯೆ ಸಿ. ನಿಮಗೆ ಹಿಂಗೆಲ್ಲ ಗಣಿತಗಳು ಮಾಡ್ಲಿಕ್ಕೆ ಬರ್ಬೇಕು. ಇದನ್ನು ಹೇಳೋದನ್ನ ತಿಳ್ಕೊಂಡ್ಬಿಟ್ರೆ ನೀವೇ ಮುಖ ಬರೀತೀರಿ. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇರ್ತಾವ ಗಣಿತಗಳು. ಇಲ್ಲಿ ನೋಡ್ರಿ, ಬಿಡಿ 10, 100, 1000, 10,000 97,528 ಅನ್ನು 10,000ಕ್ಕೆ ಅಂದಾಜು ಬೆಲೆ ಮಾಡಿದಾಗ 10,000 ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ಬೇಕಾಗಿದೆ. ನೀವು 9, 7, 5, 2, 8 ಎದ್ರಾಗ ಹೇಳ್ಯಾರವರು 10,000 ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ ಅಂದವ.
ಬಿಡಿ 10 100 1000 10,000 ಅಂದ್ರೆ ಇಲ್ಲಿಗೆ ಬಂತು. ಇಲ್ಲಿಗೆ ಬಂದದಂದಾಗ ಮುಂದೆ ಏನಾಗ್ಯದ 5ಕ್ಕಿಂತಲೂ ದೊಡ್ಡದಾಗ್ಯದ. 9ರಾಗ 1 ಕೂಡಿಸಿದ್ರೆ ಏನಾಗ್ತದ 10 ಆಯ್ತು. ಈ ಮುಂದಿನ 4 ಏನವಲ್ಲ ಇವು 0 ಮಾಡ್ಕೊಂಡು ಬಿಡ್ರಿ. 1 2 3 4 ಹುಡುಕ್ಯಾಡ್ರಿ. ಬಿಡಿ 10 100 1000 10,000 ಲಕ್ಷ. 1 ಲಕ್ಷ ಇಲ್ಲದ ನೋಡ್ರಿ. ಬಿಡಿ 10 100 1000 10,000 ಲಕ್ಷ 1 ಲಕ್ಷ. ಉತ್ತರ ಸಂಖ್ಯೆ ಬಿ. ನೋಡಿ, ಅಂದಾಜು ಬೆಲೆ ಮಾಡುವಾಗ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಅಂತಾರೆ ಇವಕ್ಕೆ. ಈ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡೋ 10,000 ಸ್ಥಾನಕ್ಕೆ ಬಿಡಿ 10 100 1000 10,000 9 ಅದ. ಏನು 9 ಇಟ್ಟು ಎಲ್ಲ 4 0 ಮಾಡಬೇಕು. ಯಾವಾಗ ಮಾಡ್ಬೇಕು? ಇಲ್ಲಿ 1 ಇದ್ರೆ ಮಾಡಿ. 9 ಮುಂದೆ ಎಲ್ಲ 0 ಮಾಡಬೇಕಾದ್ರೆ ಇಲ್ಲಿ 1 ಇದ್ರೆ ಮಾಡಿ. ಇಲ್ಲಿ 2 ಇದ್ದು 7 ಜಾಗದಾಗ 2 ಇದ್ರೆ ಎಲ್ಲ 9 ಮುಂದೆ 4 0 ಕೊಡ್ರಿ. 3 ಇದ್ರು 9 ಮುಂದೆ ಎಲ್ಲ 0 ಕೊಡ್ರಿ. ಜಾಗ 4 ಇದ್ರು ಎಲ್ಲ 4 0. ಇಲ್ಲಿ 5 ಬಂತಂದ್ರೆ 9ರಾಗ 1 ಕೂಡಿಸ್ಬೇಕು ನೀವು. ಅದನ್ನ ನೆನ್ಪಿಟ್ಕೊಡ್ರಿ. 9ರಾಗ 1 ಕೂಡಿಸಿದ್ರೆ 10 ಆಯ್ತು. ಇವು ಮುಂದೆ 2 3 4 ಅಂಕಿವಲ್ಲ, ಆ 4 ಅಂಕಿ ಜಾಗದಾಗ 0 ಇಟ್ಕೊಂಡು ಬಿಡ್ರಿ. ಬರೋಬ್ಬರಿ ಎಷ್ಟು ಬಂತು? ಉತ್ತರ 1 10 ಆಯ್ತು. ಆ 4 ಅಂಕಿಗಳ ಜಾಗದಾಗ 4 0 ಇಟ್ಕೊಂಡು ಬಿಡ್ರಿ. ಇದು ಬರೋಬ್ಬರಿ ಏನಾಗ್ತದೆ? 1 ಲಕ್ಷ ಆಗ್ತದೆ. ಉತ್ತರ ಸಂಖ್ಯೆ ಬಿ ಆಗ್ತದೆ. 9,475ರಲ್ಲಿ 7 ಮತ್ತು 7 ಸ್ಥಾನ ಬೆಲೆಗಳ ಮೊತ್ತಕ್ಕೆ ವ್ಯತ್ಯಾಸವನ್ನು ಸೇರಿಸಿದಾಗ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಈಗ 9 ಸ್ಥಾನ ಬೆಲೆ ಎಲ್ಲದ ದೊಡ್ಡದದ. ಇಲ್ಲದ ಬಿಡಿ 10 100 1000 9,000 ಇಂಟು 2 18,000 ಬರ್ತದೆ. ಅದು ಹೆಂಗೆ ಬರ್ತದೆ ಅನ್ನೋದು ನಾನು ನಿಮಗೆ ತಿಳಿಸ್ತೇನೆ. ನೋಡ್ರಿ, 9 4 7 5 ಇದರ ಸ್ಥಾನ ಬೆಲೆಗಳು ಯಾವ? 9ರದ್ದು ಎಷ್ಟಾಗ್ತದೆ? 9,000 ಆಗ್ತದೆ. 7ರದ್ದು ಎಷ್ಟಾಗ್ತದೆ? 70 ಆಗ್ತದೆ. 7ರದ್ದು 70 ಆಯ್ತು. ಈ 2 ಅಂಕಿಗಳನ್ನು ಕೂಡಿಸ್ಕೋರಿ. ಇದನ್ನು ಮೊದಲು ಮೊತ್ತ ಕಂಡು ಹಿಡೀರಿ. ಆ ಸ್ಥಾನ ಬೆಲೆಯನ್ನು ಮೊತ್ತ ಕಂಡು ಹಿಡೀರಿ. ನೋಡಿ, 9 4 7 5 9ರ ಸ್ಥಾನ ಬೆಲೆ ಎಷ್ಟಾಯ್ತು? 9 ಆಯ್ತು. ಬಿಡಿ 10 100 1000 ಬಿಡಿ 10 100 1000 70ರದ್ದು ಏನಾಯ್ತು? 70 ಆಯ್ತು. ಈಗ ಮೊತ್ತ ಕಂಡು ಹಿಡ್ರಿ. ಮೊದಲ ಮೊತ್ತ ಮಾಡಿ ಬಿಡ್ರಿ. ಇದನ್ನ ಮತ್ತೆ ಯಾಕೆ ಹೊಳೆ ಬರ್ಕೋತೀರಿ? ಇದನ್ನ ಮೊತ್ತ ಮಾಡ್ರಿ. 9,070 ಆಯ್ತು. ಇದರ ವ್ಯತ್ಯಾಸ ಮಾಡ್ರಿ. ವ್ಯತ್ಯಾಸ ಬರೋಬ್ಬರಿ 9,000 70 ಮೈನಸ್ ಮಾಡ್ರಿ. ಪೂಜೆ 10 7 ಆದ್ರೆ 3 ಕೆಲ ಬಂತು 1. 10 1 ಆದ್ರೆ 9 ಕೆಲ ಬಂತು 1. 9 1 ಆದ್ರೆ 8. ಏನಂದ್ರೆ ವ್ಯತ್ಯಾಸವನ್ನು ಇವತ್ತರದ್ದು ಸೇರಿಸಿದಾಗ ಅಂದಾನ ಅಂದ್ರೆ 9,070 ಸೇರಿಸಿದಾಗ ಅಂದ್ರೆ ಪ್ಲಸ್. ವ್ಯತ್ಯಾಸ ಕಂಡು ಹಿಡ್ರಿ ಅಂದ್ರೆ ಮತ್ತೆ ಕಡಿಬೇಕಾಗ್ತದೆ. ಸೇರಿಸಿದಾಗ ವ್ಯತ್ಯಾಸವನ್ನು ಸೇರಿಸಿದಾಗ ಇದರ ಮೊತ್ತದಾಗ ವ್ಯತ್ಯಾಸವನ್ನು ಸೇರಿಸ್ರಿ ಅಂತ. ಮೊತ್ತದಾಗ ಏನು ಮಾಡ್ಯಾನ? ವ್ಯತ್ಯಾಸವನ್ನು ಸೇರಿಸ್ರಿ. 8 9 3 0 ನೋಡ್ರಿ. ಪೂಜೆ 7 3 10 9 1 10 9 2 18. ನಾ ಏನು ಹೇಳಿದ್ದು ನಿಮಗೆ? 18,000 ಬರ್ತದ ಅಂತ ಹೇಳಿದ್ದೆ. ಆನ್ಸರ್ ಈಸ್ ಈಕ್ವಲ್ ಟು 18,000. ಉತ್ತರ ಸಂಖ್ಯೆ ಡಿ. ನೋಡ್ಕೊಂಡ್ರಿ, ಇದು ಮೊತ್ತ, ಇದು ವ್ಯತ್ಯಾಸ. ಸ್ಥಾನ ಬೆಲೆ 9,000 ನೋಡ್ರಿ. 9 ಮತ್ತು 7 ಸ್ಥಾನಗಳ ಮೊತ್ತಕ್ಕೆ ವ್ಯತ್ಯಾಸವನ್ನು ಸೇರಿಸಿದಾಗ ಮೊದಲು ನೀವೇನು ಮಾಡಬೇಕು? 9ರ ಸ್ಥಾನ ಬೆಲೆ ಬರ್ಕೋರಿ, 7ರ ಸ್ಥಾನ ಬೆಲೆ ಬರ್ಕೋರಿ, ಮೊತ್ತ ಕಂಡು ಹಿಡೀರಿ. ಆಮೇಲೆ ಇದರದೇ ವ್ಯತ್ಯಾಸ ಕಂಡು ಹಿಡೀರಿ. ಸೇರಿಸಿದಾಗ ಅಂದಾಗ ಕೂಡಿಸ್ರಿ, ಕಳೆದಾಗ ಅಂದ್ರೆ ಕಳೀರಿ. ನೋಡ್ರಿ ಎಷ್ಟು ಮಹತ್ವದ. ಈ ಪ್ರಶ್ನೆಯನ್ನು ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತದ
ಎಲ್ಲರೂ ನೋಡ್ರಿ ಇಂಥ ಗಣಿತಗಳೆಲ್ಲ ಸೈನಿಕ್ ಸ್ಕೂಲ್ನೇ ಬೀಳ್ತಾವೆ. ಇವು ನವೋದಯದಾಗ ಬೀಳ್ತಾವೆ, ಸೈನಿಕ್ ಸ್ಕೂಲ್ನೇ ಬೀಳ್ತಾವೆ. ಮುಂದಿನ ಮಾದರಿ ಕೊಟ್ಟಾಗ ನೀವು ಮಾಡಲೇಬೇಕು. ಚೆಂದಂಗೆ ಫೇರ್ದಾಗ ಬರ್ಕೋರಿ. ಭಾಳ ಉಪಯೋಗದ ಇದು ವಿಡಿಯೋ. ಚೆಂದಂಗೆ ನೋಡಿ ಡೈಲಿ ನನ್ನ ಹೋಮ್ವರ್ಕ್ ನೋಡ್ರಿ. ನೀವು ಹಾಕಿದ್ದು ಎಷ್ಟು ಚೆನ್ನಾಗಿ ಆಗ್ತದೆ.